ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ನೀಡದೇ ಇರೋದು ಸರಿಯಲ್ಲ ಅಂತ ಮಾಜಿ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಈ ಸಂಬಂಧ ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು ತೇಜಸ್ವಿನಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು ದುರ್ದೈವದ ಸಂಗತಿ. ತೇಜಸ್ವಿನಿ ಅನಂತಕುಮಾರ್ ಯಾವುದೇ ತಪ್ಪನ್ನು ಮಾಡಿಲ್ಲ, ಅಂತಹವರಿಗೆ ಹೀಗೆ ಮಾಡಿದ್ದು ಸರಿಯಲ್ಲ. ತೇಜಸ್ವಿನಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದರ ಹಿಂದೆ ರವಿ ಸುಬ್ರಹ್ಮಣ್ಯ ಪಾತ್ರ ದೊಡ್ಡದಾಗಿದೆ. ಶಾಸಕ ರವಿ ಸುಬ್ರಹ್ಮಣ್ಯ ಅಣ್ಣನ ಮಗನಿಗೆ ಲೋಕಸಭಾ ಟಿಕೆಟ್ ಗಿಟ್ಟಿಸಿಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಇನ್ನೂ ಯುವಕ, ಅನುಭವದ ಅವಶ್ಯಕತೆ ಇದೆ. ಅನಂತಕುಮಾರ್ ರಾಜಕಾರಣದ ಅಜಾತ ಶತ್ರು, ಅಂತಹವರ ಪತ್ನಿಗೆ ಈ ರೀತಿ ಮಾಡಿದ್ದು ವಿಷಾದದ ಸಂಗತಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಯುವಕರಾದ್ಮೇಲೆ ವಯಸ್ಸಾಗೋದು, ವಯಸ್ಸಾದ್ಮೇಲೆ ಇನ್ನು ವಯಸ್ಸಾಗೋದು, ಯುವಕರಿಂದಲೇ ವಯಸ್ಸಾಗೋದು ಕಡೆ ಹೋಗೋದು. ನಾನು ಕೂಡ 31 ವರ್ಷದಲ್ಲೇ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದೀನಿ. ಅದೃಷ್ಟ ಯಾರ ಮನೆ ಸೊತ್ತಲ್ಲ. ಹಾಗನ್ಬಿಟ್ಟು ಎಲ್ಲ ಒಂದು ಕಡೆ ಗೊತ್ತಿದ್ದು ಕೂಡ ನಾವು ತಪ್ಪುಗಳನ್ನು ಮಾಡಬಾರ್ದು. ಪಕ್ಷ ಅಂದರೆ ಅದು ತಾಯಿ. ಆದ್ದರಿಂದ ನಾನು ಇಷ್ಟೇ ಮಾತಾಡ್ತೀನಿ, ಯಾರು ಏನು ಬೇಕಿಲ್ಲ. ಅನಂತಕುಮಾರ್ ಅವರು ನಾ ಕಂಡ ಒಬ್ಬ ಅಪರೂಪದ ರಾಜಕಾರಣಿ. ದೇಶಕ್ಕೋಸ್ಕರವಾಗಿ ತನ್ನದೇ ಆದಂಥ ಅನೇಕ ಸಂದೇಶಗಳನ್ನು, ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವರು. ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಇವತ್ತು ಸಣ್ಣ ಒಂದು ಈ ನೋವೇನಿದೆ, ಇದು ಆಗಬಾರ್ದು ಯಾರಿಗೂ ಅನ್ನೋ ದೃಷ್ಟಿಯಿಂದ ನಾನು ಇದರ ನೇತಾರರಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯ ಅವರಿಗೆ ಹೇಳಿದ್ದೀನಿ. ಅವ್ರು ಯಾವ ರೀತಿ ತೀರ್ಮಾನ ಮಾಡಿ ಯುವಕರಾದ್ಮೇಲೆ ವಯಸ್ಸಾಗೋದು, ವಯಸ್ಸಾದ್ಮೇಲೆ ಇನ್ನು ವಯಸ್ಸಾಗೋದು, ಯುವಕರಿಂದಲೇ ವಯಸ್ಸಾಗೋದು ಕಡೆ ಹೋಗೋದು. ನಾನು ಕೂಡ 31 ವರ್ಷದಲ್ಲೇ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದೀನಿ. ಅದೃಷ್ಟ ಯಾರ ಮನೆ ಸೊತ್ತಲ್ಲ. ಹಾಗನ್ಬಿಟ್ಟು ಎಲ್ಲ ಒಂದು ಕಡೆ ಗೊತ್ತಿದ್ದು ಕೂಡ ನಾವು ತಪ್ಪುಗಳನ್ನು ಮಾಡಬಾರ್ದು. ಪಕ್ಷ ಅಂದರೆ ಅದು ತಾಯಿ. ಆದ್ದರಿಂದ ನಾನು ಇಷ್ಟೇ ಮಾತಾಡ್ತೀನಿ, ಯಾರು ಏನು ಬೇಕಿಲ್ಲ. ಅನಂತಕುಮಾರ್ ಅವರು ನಾ ಕಂಡ ಒಬ್ಬ ಅಪರೂಪದ ರಾಜಕಾರಣಿ. ದೇಶಕ್ಕೋಸ್ಕರವಾಗಿ ತನ್ನದೇ ಆದಂಥ ಅನೇಕ ಸಂದೇಶಗಳನ್ನು, ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವರು. ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಇವತ್ತು ಸಣ್ಣ ಒಂದು ಈ ನೋವೇನಿದೆ, ಇದು ಆಗಬಾರ್ದು ಯಾರಿಗೂ ಅನ್ನೋ ದೃಷ್ಟಿಯಿಂದ ನಾನು ಇದರ ನೇತಾರರಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯ ಅವರಿಗೆ ಹೇಳಿದ್ದೀನಿ. ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದರ